ಎ ಮತ್ತು ಬಿ ಇವರಿಬ್ಬರು ಕೂಡ 10 ಡೇಸ್ನಲ್ಲಿ ಒಂದು ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಬಿ ಮತ್ತು ಸಿ ಇವರಿಬ್ಬರು ಕೂಡ 15 ಡೇಸ್ನಲ್ಲಿ ಒಂದು ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಎ ಮತ್ತು ಸಿ 12 ಡೇಸ್ನಲ್ಲಿ ಒಂದು ವರ್ಕನ್ನು ಕಂಪ್ಲೀಟ್ ಮಾಡ್ತಾರೆ. ಈಗ ಅವರು ಕೇಳಿದ್ದೇನು, ಎ ಪ್ಲಸ್ ಬಿ ಪ್ಲಸ್ ಸಿ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಈಗ ಈಸಿ ಟ್ರಿಕ್ ಏನಿದೆ ಅಂದರೆ ಈ 10, 15, 12 ಇದರ LCM ಅನ್ನು ತೆಗೆದುಕೊಂಡಾಗ ಎಷ್ಟಾಗುತ್ತೆ, 60 ಅನ್ನುವಂಥದ್ದಾಗುತ್ತೆ. ಆ 60ಯನ್ನು ನಾವೇನು ಮಾಡ್ತೇವೆ, ನ್ಯೂಮರೇಟರ್ನಲ್ಲಿ ಇಡ್ತೇವೆ. ಓಕೆ, ಸೊ ಈಗ ಡಿನೋಮಿನೇಟರ್ನಲ್ಲಿ ಏನು ಮಾಡ್ತೇವೆ, ಈ 10 ಇಂಟು 6 ಮಾಡಿದಾಗ 60 ಅನ್ನುವಂಥದ್ದಾಗುತ್ತೆ. ಸೊ ಆ 6 ಅನ್ನುವಂಥದ್ದು ಇಡ್ತೇವೆ. ನೆಕ್ಸ್ಟ್ 15 ಇಂಟು 4 ಮಾಡಿದಾಗ 60 ಅನ್ನುವಂಥದ್ದಾಗುತ್ತೆ. ಸೊ 4 ಅನ್ನುವಂಥದ್ದು ಇಡ್ತೇವೆ. 12 ಇಂಟು 5 ಮಾಡಿದಾಗ 60 ಅನ್ನುವಂಥದ್ದಾಗುತ್ತೆ. ಸೊ 5 ಅನ್ನುವಂಥದ್ದನ್ನು ಇಡ್ತೇವೆ. ಓಕೆ, ಸೊ 60 ಡಿವೈಡೆಡ್ ಬೈ 6 ಪ್ಲಸ್ 4 10, 10 ಪ್ಲಸ್ 5 15 ಆಗುತ್ತೆ. ರೈಟ್, ಸೊ 15 1 15, 15 4 60 ಅನ್ನುವಂಥದ್ದಾಗುತ್ತೆ. ಇಲ್ಲಿ ನೋಡಿ, ಈ ಎ ಅನ್ನುವಂಥದ್ದು 2 ಟೈಮ್ ರಿಪೀಟ್ ಆಗಿದೆ, ಬಿ ಅನ್ನುವಂಥದ್ದು 2 ಟೈಮ್ಸ್ ರಿಪೀಟ್ ಆಗಿದೆ, ಸಿ ಅನ್ನುವಂಥದ್ದು ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ. ಹೀಗಾಗಿ ಈ ಬಂದಂತಹ ಆನ್ಸರನ್ನು ನಾವು 2 ಟೈಮ್ಸ್ ಮಾಡಬೇಕು. ಸೊ 8 ಅನ್ನುವಂಥದ್ದಾಗುತ್ತೆ. ಸೊ 8 ಡೇಸ್ನಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಅನ್ನುವಂಥದ್ದಾಗುತ್ತೆ.